ಹೋದ್ಯಾ ಪಿಶಾಚಿ ಅಂದ್ರೆ ಬಂದೇ ಗವಾಕ್ಷಿ ಅನ್ನುವಂತೆ ಮತ್ತೆ ದೇಶದಲ್ಲಿ ಕೊರೋನಾ ಕಾರ್ಮೋಡ ಆವರಿಸೋಕೆ ಶುರುವಾಗಿದೆ. 4ನೇ ಅಲೆ ರೂಪದಲ್ಲಿ ಮಹಾಮಾರಿ ಎಂಟ್ರಿ ಆಗ್ತಾ ಇದ್ದು ರಾಜ್ಯದಲ್ಲೂ ಆತಂಕ ಶುರುವಾಗಿದೆ. ರಾಜ್ಯಕ್ಕೆ ಕೊರೋನಾ 4ನೇ ಅಲೆ ಎಂಟ್ರಿ ಫಿಕ್ಸ್. ಹೆಮ್ಮಾರಿ ತಡೆಗೆ ಆರೋಗ್ಯ ಇಲಾಖೆ ಹೈ ಅಲರ್ಟ್. ಕೊರೋನಾ 3ನೇ ಅಲೆ ಮುಗಿತು, ಇನ್ಯಾವುದೇ ಟೆನ್ಷನ್ ಇಲ್ಲ ಅಂತ ಜನ ನಿಟ್ಟುಸಿರು ಬಿಡ್ತಿದ್ರು. ವ್ಯಾಪಾರ ವ್ಯವಹಾರ ಉದ್ದಿಮೆಗಳು ಯಥಾಸ್ಥಿತಿಗೆ ಮರಳುತ್ತಿದ್ವು. ಈಗ 4ನೇ ಅಲೆ ಬರೋ ಮುನ್ಸೂಚನೆ ಸಿಕ್ಕಿದೆ. ದೆಹಲಿ, ಹರಿಯಾಣ, ಉತ್ತರ ಪ್ರದೇಶ, ಮಿಜೋರಾಂ, ತಮಿಳುನಾಡಿನಲ್ಲಿ ಸೋಂಕು ಸ್ಫೋಟಗೊಂಡಿದೆ. ಈಗ ರಾಜ್ಯದಲ್ಲೂ ಢವಢವ ಶುರುವಾಗಿದ್ದು ಬೆಂಗಳೂರಲ್ಲಿ ಕೊಂಚ ಹೆಚ್ಚಾಗಿಯೇ ಸೋಂಕು ಪತ್ತೆಯಾಗ್ತಿದೆ. ಬೆಂಗಳೂರಲ್ಲಿ ಪಾಸಿಟಿವಿಟಿ ರೇಟ್ 1.9ಕ್ಕೆ ಏರಿಕೆಯಾಗಿದ್ದು ಟೆನ್ಷನ್ ಶುರುವಾಗಿದೆ. ರಾಜ್ಯದಲ್ಲಿ ಶುರುವಾಯಿತು ಕೊರೋನಾ ಟಫ್ ರೂಲ್ಸ್. ರಾಜ್ಯಕ್ಕೆ 4ನೇ ಅಲೆಯ ಎಫೆಕ್ಟ್ ತಡೆಗೆ ಇವತ್ತು ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ಜೊತೆ ಸಿಎಂ ಬೊಮ್ಮಾಯಿ ಮಹತ್ವದ ಸಭೆ ನಡೆಸಿದ್ರು. ಈ ವೇಳೆ ಸೋಂಕು ನಿಯಂತ್ರಣಕ್ಕೆ ಅಗತ್ಯ ಕ್ರಮ, ಕೊರೋನಾ 2ನೇ ಡೋಸ್ ವ್ಯಾಕ್ಸಿನೇಷನ್ ಪಡೆಯದವರಿಗೆ ವ್ಯಾಕ್ಸಿನೇಷನ್, ಏರ್ಪೋರ್ಟ್ಗಳಲ್ಲಿ ಕಟ್ಟುನಿಟ್ಟಿನ ಸ್ಕ್ರೀನಿಂಗ್ ಸೇರಿದಂತೆ ಹಲವು ಸಲಹೆಗಳನ್ನು ಸರ್ಕಾರಕ್ಕೆ ತಜ್ಞರು ನೀಡಿದ್ದಾರೆ. ಸರ್ಕಾರನೂ ಈಗ ಟಫ್ ರೂಲ್ಸ್ ಜಾರಿ ಮಾಡಿದೆ. ಶುರುವಾಯಿತು ಕೋವಿಡ್ ರೂಲ್ಸ್. ಬೈಕ್, ಕಾರು, ಬಸ್, ರೈಲು ಎಲ್ಲ ಕಡೆ ಮಾಸ್ಕ್ ಹಾಕಬೇಕು. ಮಾಸ್ಕ್ ಹಾಕುವುದು ಕಡ್ಡಾಯ, ಹಾಕದಿದ್ರೆ ದಂಡ. ರಸ್ತೆಯಲ್ಲಿ ಎಲ್ಲಂದರಲ್ಲಿ ಉಗುಳಿದ್ರೂ ಇನ್ಮುಂದೆ ದಂಡ. ದಂಡ ಹಾಕಲು ಸ್ಥಳೀಯ ಆಡಳಿತಗಳಿಗೆ ಅಧಿಕಾರ. ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವುದು ಕಡ್ಡಾಯ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ರವಿಕುಮಾರ್ ಆದೇಶ. ಇದನ್ನ ಗಂಭೀರವಾಗಿ ಪರಿಗಣಿಸಿ ನೀವು ಮಾಸ್ಕ್ಗಳನ್ನು ಧರಿಸಬೇಕು ಅಂತೇಳಿ ಇವತ್ತು ಮಾರ್ಗಸೂಚಿಯನ್ನ ಕೊಡುವಂತ ತೀರ್ಮಾನ ಆಗಿದೆ. ಏನು ಯಾರಿಗೆಲ್ಲ ಇವತ್ತು ಸೋಂಕಿತರ ಪ್ರಕರಣಗಳು ಪತ್ತೆ ಆಗ್ತಾ ಇದ್ದಾವೆ, ಇವತ್ತು ಬೆಂಗಳೂರು ನಗರದಲ್ಲಿ ಸ್ವಲ್ಪ ಮಟ್ಟಿಗೆ ಹೆಚ್ಚಾಗಿದೆ. ಇವತ್ತು ನಮ್ಮಲ್ಲಿ 3ನೇ ಡೋಸ್ ಪ್ರಿವೆಂಟಿವ್ ಡೋಸ್ ತೆಗೆದುಕೊಳ್ಳುವಂತವ್ರ ಸಂಖ್ಯೆ ಇನ್ನೂ ಕೂಡ ಕಡಿಮೆ ಇದೆ. ಹೆಚ್ಚು ಜನರು ತಗೋಬೇಕು. 60 ವರ್ಷ ಮೇಲ್ಪಟ್ಟು ಉಚಿತವಾಗಿ ಕೊಡ್ತಾ ಇದ್ದೀವಿ. ಖಂಡಿತವಾಗಿಯೂ ಕೂಡ ನೀವು ಆ ವೇವ್ ಬರೋವರೆಗೂ, ಅಲೆ ಬರೋವರೆಗೂ ಕಾಯಬೇಡಿ. ವಿಶೇಷವಾಗಿ ನಿಗಾ ಇಡುವಂತದ್ದು ಏರ್ಪೋರ್ಟ್ಗಳಲ್ಲಿ ಅವರೆಲ್ಲ ಸಂಪರ್ಕದ ಒಂದು ಸಂಪರ್ಕ ನಂಬರ್ಗಳು ಇವೆಲ್ಲವನ್ನು ಕೂಡ ಶೇಖರಣೆ ಮಾಡಿ ಅವರು ಮನೆಗಳಿಗೆ ಹೋದ್ಮೇಲೆ ಕೂಡ ಅವರನ್ನ ಟೆಲಿಮಾನಿಟರಿಂಗ್ ಮಾಡುವಂತ ವ್ಯವಸ್ಥೆ ಕೂಡ ಮಾಡಲಿಕ್ಕೆ ಕ್ರಮವನ್ನ ವಹಿಸಿಕೊಳ್ಳುವಂಥದ್ದು. ಅಂದಹಾಗೆ ಕೊರೋನಾ ಟಫ್ ರೂಲ್ಸ್ ಜಾರಿ ಮಾಡಿದ್ದಕ್ಕೆ ಕಾರಣ ಸೋಂಕಿನ ಹೆಚ್ಚಳ. ರಾಜ್ಯದಲ್ಲಿ ಸೋಂಕಿನ ಗ್ರಾಫ್ ಏರಿಕೆಯಾಗ್ತಿದ್ದು ಅದರಲ್ಲೂ ಬೆಂಗಳೂರಲ್ಲಿ ಕೊಂಚ ಹೆಚ್ಚಾಗಿಯೇ ಇದೆ. ಏಪ್ರಿಲ್ 21ರಂದು ರಾಜ್ಯದಲ್ಲಿ 100 ಕೇಸ್ ಪತ್ತೆಯಾಗಿದ್ರೆ ಬೆಂಗಳೂರಲ್ಲೇ 91 ಕೇಸ್ ಪತ್ತೆಯಾಗಿವೆ. ಏಪ್ರಿಲ್ 22ರಂದು ರಾಜ್ಯದಲ್ಲಿ ಒಟ್ಟು 90 ಕೇಸ್ ಪತ್ತೆಯಾಗಿದ್ರೆ ಬೆಂಗಳೂರಲ್ಲಿ 85 ಸೋಂಕಿತರು ಪತ್ತೆ. ಏಪ್ರಿಲ್ 23ರಂದು ರಾಜ್ಯದಲ್ಲಿ 139 ಸೋಂಕಿತರು ಪತ್ತೆಯಾಗಿದ್ರೆ ಬೆಂಗಳೂರಲ್ಲೇ 132 ಮಂದಿಗೆ ಸೋಂಕಾಗಿದೆ. ಏಪ್ರಿಲ್ 24ರಂದು ರಾಜ್ಯದಲ್ಲಿ 60 ಮಂದಿಗೆ ಕೊರೋನಾ ಪಾಸಿಟಿವ್ ಆಗಿದ್ರೆ ಅದರಲ್ಲಿ 57 ಮಂದಿ ಬೆಂಗಳೂರಿನವರೇ ಆಗಿದ್ದಾರೆ. ಇವತ್ತು 69 ಕೇಸ್ ದಾಖಲಾಗಿದ್ದು 63 ಸೋಂಕು ಬೆಂಗಳೂರಲ್ಲೇ ಆಗಿದೆ. ಬುಧವಾರ ಮೋದಿ ಕೋವಿಡ್ ಮೀಟಿಂಗ್. 2 ದಿನಗಳಲ್ಲಿ ಕಠಿಣ ನಿಯಮ ಜಾರಿ. ಇನ್ನು ಬುಧವಾರ ಎಲ್ಲ ರಾಜ್ಯಗಳ ಸಿಎಂಗಳು, ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯಸ್ಥರ ಜೊತೆ ಪ್ರಧಾನಿ ಮೋದಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಹತ್ವದ ಸಭೆ ನಡೆಸಲಿದ್ದಾರೆ. ಈ ವೇಳೆ ಸೋಂಕು ತಡೆಯಲು ಅಗತ್ಯ ಕ್ರಮ, ವ್ಯಾಕ್ಸಿನೇಷನ್, ಬೂಸ್ಟರ್ ಡೋಸ್ ಕುರಿತು ಚರ್ಚೆ ನಡೆಸಲಿದ್ದಾರೆ. ಬಳಿಕ ಆಯಾ ರಾಜ್ಯಗಳು ಸೋಂಕಿನ ಪ್ರಮಾಣಕ್ಕೆ ಅನುಗುಣವಾಗಿ ಪ್ರತ್ಯೇಕ ಗೈಡ್ಲೈನ್ಸ್ ರಿಲೀಸ್ ಮಾಡಲಿದ್ದು ರಾಜ್ಯದಲ್ಲೂ ಸ್ಟ್ರಿಕ್ಟ್ ರೂಲ್ಸ್ ಜಾರಿಯಾಗೋ ಸಾಧ್ಯತೆ ಇದೆ. 3 ಅಲೆಗಳ ಅನುಭವದಿಂದ ಪ್ರಿಕಾಷನರಿ ಮೆಷರ್ಸ್ ಅನ್ನು ತೆಗೆದುಕೊಳ್ಳುವಂಥದ್ದು ಸೂಕ್ತ ಅನ್ನುವಂಥ ಮಾತನ್ನು ಪರಿಣಿತರು ಕೂಡ ಹೇಳಿದ್ದಾರೆ. ಒಟ್ಟಾರೆ 27ನೇ ತಾರೀಕು ಪ್ರಧಾನಮಂತ್ರಿಗಳ ಒಂದು ವಿಡಿಯೋ ಕಾನ್ಫರೆನ್ಸ್ ನಂತರ ರಾಜ್ಯದಲ್ಲಿ ಕೋವಿಡ್ ನಿರ್ವಹಣೆ ಬಗ್ಗೆ ಸ್ಪಷ್ಟವಾದಂಥ ಸೂಚನೆಗಳನ್ನು ನಾವು ಕೊಡ್ತೀವಿ. 4ನೇ ಅಲೆಯ ಬಗ್ಗೆ ತಜ್ಞರು ಕೂಡ ಹಲವು ವಿಚಾರಗಳನ್ನು ಹೇಳ್ತಿದ್ದಾರೆ. 4ನೇ ಅಲೆ ಹೆಚ್ಚು ಬಾಧಿಸುವುದಿಲ್ಲ, ಆದರೂ ಕೂಡ ನಾವು ಆರೋಗ್ಯ ಕಾಪಾಡಿಕೊಳ್ಬೇಕು. ಸೋಂಕು ಕಂಡು ಬಂದಾಗ ಕೂಡಲೇ ಆಸ್ಪತ್ರೆಗೆ ಹೋಗಬೇಕು. ಮಾಸ್ಕ್ ಧರಿಸುವುದು, ಸುರಕ್ಷತೆಗೆ ಬೇಕಾದ ವ್ಯವಸ್ಥೆ ಮಾಡಿಕೊಳ್ಳಬೇಕು ಅಂತ ಸಲಹೆಯನ್ನು ಕೊಟ್ಟಿದ್ದಾರೆ. ಪಾಸಿಟಿವಿಟಿ 1 ಲಕ್ಷ ಜನರಿಗೆ ಪಾಸಿಟಿವ್ ಆಗಿದೆ, 50,000ಗೆ. ದಟ್ ಡಸಂಟ್ ಮೀನ್ ಎನಿಥಿಂಗ್. ಹೋಲ್ ಕಂಟ್ರಿ ಕ್ಯಾನ್ ಬಿ ಪಾಸಿಟಿವ್. ಆಸ್ಪತ್ರೆಯಲ್ಲಿ ಕೋವಿಡ್ ಪೇಷಂಟ್ ಇಲ್ದಿದ್ರೆ ಇಟ್ ಡಸಂಟ್ ಮೇಕ್ ಎನಿ ಡಿಫರೆನ್ಸ್. ಎಲ್ಲ ಪ್ರಾಕ್ಟೀಸ್ ಮಾಡಬೇಕು. ಸೋಷಿಯಲ್ ಡಿಸ್ಟೆನ್ಸಿಂಗ್, ಮಾಸ್ಕ್ ಹಾಕುವುದು ಎಲ್ಲ ಮಾಡ್ತಾ ಇರಬೇಕು. ಆಮೇಲೆ ತೊಂದರೆ ಇದ್ದರೆ ಆಸ್ಪತ್ರೆಗೆ ಹೋಗಿ ಡಾಕ್ಟರ್ ನೋಡಬೇಕು, ಆಗ ಅವರು ಪರೀಕ್ಷೆ ಮಾಡ್ತಾರೆ. ಈ 4ನೇ ಅಲೆ ದೆಹಲಿನಲ್ಲಿ ಪ್ರಾರಂಭ ಆಗಿದೆ. ದೆಹಲಿನಲ್ಲಿ ನೋಡ್ತಾ ಇದ್ದೀವಿ ನಾವು ಪ್ರತಿದಿನ 1,000, 1,500-2,000 ಕೇಸಸ್ ಬರ್ತಾ ಇದೆ. ಅಂದರೆ ಬಹುಶಃ ಇನ್ನೊಂದು 4 ರಿಂದ 6 ವಾರದಲ್ಲಿ
ಕರ್ನಾಟಕದಲ್ಲೂ ಕೇಸಸ್ ಜಾಸ್ತಿ ಆಗಲಿಕ್ಕೆ ಶುರುವಾಗುತ್ತೆ. ಇವಾಗ 4ನೇ ಅಲೆ ಕೂಡ ಒಮಿಕ್ರಾನ್ನಿಂದ, ಅದರಲ್ಲಿ ಒಂದು ಸ್ವಲ್ಪ ಬದಲಾವಣೆ. ಒಟ್ನಲ್ಲಿ 4ನೇ ಅಲೆ ಇನ್ನು 4-5 ವಾರಗಳಲ್ಲಿ ರಾಜ್ಯಕ್ಕೆ ಬರಲಿದೆ ಎಂದು ಹೇಳಲಾಗ್ತಿದೆ. ಹೀಗಾಗಿ ಜನರು ಆತಂಕ ಪಡದೆ ಎಚ್ಚರಿಕೆ ವಹಿಸಬೇಕಿದೆ. ಹಂಸಶ್ಯಾಮಲ, ನ್ಯೂಸ್ 18 ಕನ್ನಡ. ಬೆಂಗಳೂರಲ್ಲಿ ಬೆಸ್ಕಾಂ ನಿರ್ಲಕ್ಷ್ಯಕ್ಕೆ ಮತ್ತೊಂದು ಬಲಿಯಾಗಿದೆ. ಸಂಜಯನಗರದಲ್ಲಿ ವಿದ್ಯುತ್ ಶಾಕ್ಗೆ ಯುವಕ ಬಲಿಯಾಗಿದ್ದಾನೆ. ಮರಕ್ಕೆ ಹಾಕಿದ್ದ ವೈರ್ ತಗುಲಿ ಯುವಕ ಕಿಶೋರ್ ಸಾವನ್ನಪ್ಪಿದ್ದಾನೆ. ಬೆಂಗಳೂರಿನಲ್ಲಿ ಬೆಸ್ಕಾಂ ನಿರ್ಲಕ್ಷ್ಯಕ್ಕೆ ಮತ್ತೊಂದು ಸಾವಾಗಿದೆ. ಸಂಜಯನಗರದಲ್ಲಿ ಒಂದು ದುರ್ಘಟನೆ ನಡೆದಿದೆ. ವಿದ್ಯುತ್ ಶಾಕ್ಗೆ ಯುವಕ ಕಿಶೋರ್ ಸಾವನ್ನಪ್ಪಿದ್ದಾನೆ. ಮರಕ್ಕೆ ಹಾಕಿದ್ದ ವೈರ್ ತಗುಲಿ ಕಿಶೋರ್ ಮೃತಪಟ್ಟಿರುವಂಥದ್ದು. ಪಾರ್ಕ್ ಬಳಿಯ ಫುಟ್ಪಾತ್ನಲ್ಲಿ ಕಿಶೋರ್ ನಡ್ಕೊಂಡು ಬರ್ತಾ ಇದ್ರು. ಮರಕ್ಕೆ ಹಾಕಿದ್ದ ವಿದ್ಯುತ್ ವೈರ್ ತಗುಲಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಬೆಸ್ಕಾಂ ನಿರ್ಲಕ್ಷ್ಯದ ವಿರುದ್ಧ ಇದೀಗ ಕುಟುಂಬಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇತ್ತೀಚೆಗಷ್ಟೇ ದೀಪಾಂಜಲಿ ನಗರದಲ್ಲಿ ವೈರ್ ತಗುಲಿ ಓರ್ವ ಯುವಕ ಸಾವನ್ನಪ್ಪಿದ್ದ. ಟ್ರಾನ್ಸ್ಫಾರ್ಮರ್ ಬ್ಲಾಸ್ಟ್ ಆಗಿ ಅಪ್ಪ ಮಗಳು ಕೂಡ ಸಾವನ್ನಪ್ಪಿದ್ರು. ಇದೀಗ ಬೆಸ್ಕಾಂ ನಿರ್ಲಕ್ಷ್ಯಕ್ಕೆ ಮತ್ತೊಂದು ಬಲಿಯಾಗಿದೆ. ಮರಕ್ಕೆ ಹಾಕಿದಂತಹ ವಿದ್ಯುತ್ ವೈರ್ ತಗುಲಿ ಯುವಕ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಕಿಶೋರ್ ಫುಟ್ಪಾತ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದ ಸಂದರ್ಭದಲ್ಲಿ ವಿದ್ಯುತ್ ಶಾಕ್ಗೆ ಆತ ಮೃತಪಟ್ಟಿರುವಂಥದ್ದು. ಮರಕ್ಕೆ ವಿದ್ಯುತ್ ತಂತಿ ತಗಲಾಕೊಂಡಿತ್ತು. ಸಂದರ್ಭದಲ್ಲಿ ಅಲ್ಲೇ ನಡ್ಕೊಂಡು ಬರ್ತಾ ಇದ್ದಂತಹ ಕಿಶೋರ್ ಮೃತಪಟ್ಟಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಮೃತನ ಸಂಬಂಧಿಯಾಗಿರುವಂತಹ ಮಂಜುನಾಥ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ಏನಾಯ್ತು ಘಟನೆ, ಹೇಗಾಗಿರುವಂಥದ್ದು ಇದು? ಮೇಡಮ್, ನನಗೆ ಅದು ನನಗೆ ಗೊತ್ತಿರಲಿಲ್ಲ. ನಾನು ಡ್ಯೂಟಿಲಿದ್ದೆ. ಓಕೆ. ನನ್ನ ಫ್ಯಾಮಿಲಿ ಕಡೆಯಿಂದ ನನಗೆ ಫೋನ್ ಬಂತು. ಹಾ. ಫೋನ್ ಬಂದ ತಕ್ಷಣ ಏನಾಗಿದೆ ಅಂದ್ರೆ ಹಿಂಗಾಗೋಗಿದೆ ಅಂತೆ, ಕಿಶೋರ್ ಅವ್ರಿಗೆ ಹಾಸ್ಪಿಟ್ಲಿಗೆ ತಗೊಂಬಂದಿದ್ದಾರೆ ಅಂತಂದ್ರು. ಅಲ್ಲಿ ಇನ್ನೊಬ್ಬ ನನ್ನ ಬಾಮೈದ ಬಂದು ಅಲ್ಲಿ ಸ್ಪಾಟ್ ಅಲ್ಲಿ ಇದ್ದು ಜೊತೆಲಿ ಇಬ್ರು ಬರ್ತಾ ಇದ್ದಿದ್ದು. ಅದು ಯಾವ್ದು ಕೇಬಲ್ ಅಂತ ನಮಗ್ ಗೊತ್ತಿರ್ಲಿಲ್ಲ. ಅದು ಆ ಕೇಬಲ್ ಬರ್ಬೇಕಾದ್ರೆ ಫುಟ್ಪಾತ್ ಮೇಲೆ ಆಕ್ಚುಲಿ ಚಿಕ್ಕ ಮಕ್ಕಳು ಆಟ ಆಡ್ತಾ ಪ್ಲೇ ಗ್ರೌಂಡ್ ಅದು. ಆ ಗ್ರೌಂಡ್ ಹತ್ರ ಸುಮಾರು ಕೇಬಲ್ ವೈರು ಎಲ್ಲ ಮರದಲ್ಲೇ ಸುತ್ತಿಟ್ಟಿದ್ದಾರೆ. ಆ ವೈರು ಮೋಸ್ಟ್ಲಿ ಇವ್ನು ಟಚ್ ಮಾಡಿದಾನೋ ಇಲ್ಲ, ಅದೇ ನೇತಾಡ್ತಾ ಇತ್ತು. ಸುಮಾರು ಗಂಟೆ ಕಟ್ಟಿಟ್ಟಿದ್ದಾರೆ ಅದು ವೈರ್ನ. ಓಕೆ, ಅದು ವಿದ್ಯುತ್ ತಂತಿನೇನಾ? ಹಾ ಮೇಡಮ್, ಅದು ವಿದ್ಯುತ್ ತಂತಿ ಅಂತೂ ಗೊತ್ತಾಯ್ತಾ ಇಲ್ಲ. ಮತ್ತೆ ಏರ್ಟೆಲ್ ಅಂತ ಇದೆ ಅದು ಕೇಬಲ್ ಮೇಲೆ. ಓಕೆ. ಅದಿನ್ನ ಕ್ಲಿಯರಿಟಿ ಸಿಕ್ಕಿಲ್ಲ ಅದು. ಓಕೆ. ಅದಕ್ಕೆ ಯಾವ್ದು ಇದು ಅಂತ ನಮಗೂ ಸರಿಯಾಗಿ ಅದು ಗೊತ್ತಾಗ್ಲಿಲ್ಲ ಮೇಡಮ್. ಅದು ಎಷ್ಟೊತ್ತಾಗಿದೆ ಸರ್ ಇನ್ಸಿಡೆಂಟ್? ಕಿಶೋರ್ ಆಲ್ಮೋಸ್ಟ್ ಒಂದು 5:30 ಮೇಡಮ್. ಅಂದ್ರೆ ಅದು ಫುಟ್ಪಾತ್ ಮೇಲೆ ಅಲ್ಲಿ ನಾವು ನೋಡ್ತಾ ಇದೀವಿ ದೃಶ್ಯಗಳಲ್ಲಿ, ಮರದಿಂದ ಕೆಳಕ್ಕೆ ಅಲ್ಲಿ ಒಂದಷ್ಟು ವೈರ್ ಸುತ್ತದಂತ ರೀತಿಯಲ್ಲಿ ಬಿದ್ದಿದೆ. ಆಕ್ಚುಲಿ ಈಗ ನಮ್ಮ ಪೊಲೀಸ್ ಸಾಹೇಬರುಗಳು, ಬೆಸ್ಕಾಂ ಎಲ್ಲ ಬಂದಿದ್ದಾರೆ. ಇನ್ನೂ ಹೆಂಗಾಗಿರ್ಬೋದು ಅಂತ ಇನ್ಸಿಡೆಂಟ್? ಆ ವೈರ್ ಅಲ್ಲಿ ಕರೆಂಟ್ ಇನ್ನೂ ಪಾಸ್ ಆಯ್ತಾ ಇದೆ ಮೇಡಮ್. ಓಕೆ. ಇನ್ನೂ ಕರೆಂಟ್ ಪಾಸ್ ಆಯ್ತಾ ಇದೆ. ನಮ್ಮ ಇವರು ಸ್ಟೇಷನ್ ಕಡೆಯಿಂದ ಒಬ್ಬರನ್ನ ಅಲ್ಲಿಗೆ ಇಟ್ಟಿದ್ದಾರೆ. ಪಾಪ ಬೈ ಚಾನ್ಸ್ ಯಾರಾದ್ರೂ ಮತ್ತೆ ಏನಾದ್ರು ಆಗುತ್ತೇನೆ ಅಂತ ಅಲ್ಲಿ ಇಟ್ಟಿದ್ದಾರೆ ಒಬ್ಬರನ್ನ ತಗೊಂಡೋಗಿ ಅದನ್ನ ನೋಡ್ಕೊಳ್ಳಿಕ್ಕೆ. ಓಕೆ ಮಂಜುನಾಥ್ ಅವರೇ, ಥ್ಯಾಂಕ್ ಯು. ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಕ್ಕಾಗಿ. ಒಟ್ಟಾರೆ ಬೆಸ್ಕಾಂ ನಿರ್ಲಕ್ಷ್ಯಕ್ಕೆ ಇದೀಗ ಮತ್ತೊಂದು ಬಲಿಯಾಗಿದ್ದು ಕಿಶೋರ್ ಮೃತಪಟ್ಟಿದ್ದಾರೆ. ಶಿಕ್ಷಣದಲ್ಲಿ ಧರ್ಮ ಬೆರೆಸಬೇಡಿ ಅಂತ ಇದ್ರು ಕೆಲವರು ಅಧರ್ಮದ ಹಾದಿ ಹಿಡಿದಿದ್ದಾರೆ. ಪಠ್ಯದಲ್ಲಿ ಬೈಬಲ್ ಸೇರಿಸಿದ್ದು ದೊಡ್ಡ ವಿವಾದ ಹುಟ್ಟಾಗಿದೆ. ಇನ್ನೊಂದು ಕಡೆ ಚಿನ್ನದ ವ್ಯಾಪಾರಕ್ಕೂ ಧರ್ಮ ದಂಗಲ್ ಬೆಸುಗೆ ಹಾಕಿದ್ದಕ್ಕೆ ಉದ್ಯಮಿಗಳು ಸಿಟ್ಟಿಗೆದ್ದಿದ್ದಾರೆ. ಕ್ಲಾರೆನ್ಸ್ ಶಾಲೆಯಲ್ಲಿ ಬೈಬಲ್ ಶಿಕ್ಷಣದ ಆರೋಪ. ಹಿಂದೂ ಸಂಘಟನೆಗಳ ಕಿಡಿ, ಶಾಲೆಗೆ ಸೆಕ್ಯೂರಿಟಿ. ಹಲಾಲ್ ಬಾಯ್ಕಟ್ ಅಭಿಯಾನ, ಆಜಾನ್ ಮೈಕ್ ಬ್ಯಾನ್ ಗದ್ದಲ, ಹಿಜಾಬ್ ಬ್ಯಾನ್ ದಂಗಲ್ ರಾಜ್ಯದಲ್ಲಿ ಜೋರಾಗಿ ನಡೀತಾ ಇದೆ. ಇದೇ ಟೈಮಲ್ಲಿ ರಾಜಧಾನಿಯಲ್ಲಿ ಕ್ರೈಸ್ತ ಶಾಲೆಯೊಂದರಲ್ಲಿ ಬೈಬಲ್ ಬೋಧಿಸ್ತಾ ಇರೋ ಆರೋಪ ಕೇಳಿಬಂದಿದ್ದು ಹಿಂದೂ ಪರ ಸಂಘಟನೆಗಳು ಕಿಡಿಕಾರ್ತಿವೆ. ಪಾಟರಿ ಟೌನ್ನಲ್ಲಿರೋ ಕ್ಲಾರೆನ್ಸ್ ಶಾಲೆಯಲ್ಲಿ ಮಕ್ಕಳಿಗೆ ಬಲವಂತವಾಗಿ ಬೈಬಲ್ ಬೋಧಿಸಲಾಗ್ತಾ ಇದೆ. ಶಾಲೆಗೆ ಸೇರುವಾಗಲೇ ಮಕ್ಕಳು ಪೋಷಕರಿಗೆ ಈ ಬಗ್ಗೆ ಸೂಚನೆ ನೀಡಲಾಗ್ತಿದೆ ಅಂತ ಹಿಂದೂ ಪರ ಸಂಘಟನೆಗಳು ಆರೋಪಿಸಿತ್ತು. ಈ ಬಗ್ಗೆ ನಗರ ಪೊಲೀಸ್ ಆಯುಕ್ತರು ಹಾಗೂ ಶಿಕ್ಷಣ ಸಚಿವರಿಗೆ ದೂರು ನೀಡಲು ಹಿಂದೂ ಜನಜಾಗೃತಿ ಸಮಿತಿ ಮುಂದಾಗಿದೆ. ಶಾಲೆಯನ್ನೇ ರದ್ದು ಮಾಡಬೇಕು ಅಂತ ಶ್ರೀರಾಮ ಸೇನಾ ಸಂಸ್ಥಾಪಕ ಪ್ರಮೋದ್ ತಾಲಿಕ್ ಆಗ್ರಹಿಸಿದ್ದಾರೆ. ಈಗ ಶಿಕ್ಷಣ ಸಂಸ್ಥೆಗಳು ಇರುವಂತದ್ದು ಶಿಕ್ಷಣವನ್ನ ನೀಡುವುದಕ್ಕಾಗಿ ವಿನಃ ಯಾವುದೇ ರೀತಿ ಮತ ಪ್ರಚಾರಕ್ಕಲ್ಲ. ಅದನ್ನ ಚರ್ಚ್ಗಳಲ್ಲಿ ಅವರು ಮಾಡಬಹುದು. ಮಕ್ಕಳ ಸಂರಕ್ಷಣಾ
ಏನು ಕಮಿಷನ್ ಇದೆ ಅವರಿಗೆ ನಾವು ಮನವಿಯನ್ನು ಕೊಡ್ಲಿಕ್ಕಿದ್ದೇವೆ ಮತ್ತು ಕರ್ನಾಟಕ ಪ್ರೌಢಶಿಕ್ಷಣ ಸಚಿವರಾದಂತಹ BC ನಾಗೇಶ್ ಅವರಿಗೆ ನಾಳೆ ನಾವು ಭೇಟಿ ಮಾಡಿ ಈ ಬಗ್ಗೆ ದೂರನ್ನು ಕೊಡ್ಲಿಕ್ಕಿದ್ದೇವೆ. ಅಡ್ಮಿಷನ್ ಹೊತ್ತಿಗೆನೆ ಕಂಪಲ್ಸರಿ ಮಾಡಿ ಬೈಬಲ್ ತಗೊಳ್ಬೇಕು, ಇಲ್ಲಾದರೆ ನಿಮಗೆ ಅಡ್ಮಿಷನ್ ಇಲ್ಲ ಅಂತನ್ನುವಂಥದ್ದು ಅತ್ಯಂತ ಕಾನೂನು ಬಾಹಿರ. ಸೊ ಹಾಗಾಗಿ ನಾನು ಶಿಕ್ಷಣ ಮಂತ್ರಿ ಹೇಳ್ತಾ ಇದ್ದೀನಿ, ಕೂಡಲೇ ಸ್ಕೂಲನ್ನು ಬ್ಯಾನ್ ಮಾಡಬೇಕು, ಅದರ ಮಾನ್ಯತೆಯನ್ನು ರದ್ದು ಮಾಡಬೇಕು ಅಂತನ್ನುವಂಥದ್ದು. ಆದರೆ ಈ ಶಾಲೆಯಲ್ಲಿ ಬೈಬಲ್ ಬೋಧನೆ ಸಂಬಂಧ ಪ್ರತಿಕ್ರಿಯೆ ನೀಡಲು ಕಾಲೇಜಿನ ಪ್ರಿನ್ಸಿಪಾಲ್ ನಿರಾಕರಿಸಿದ್ದು, ವಕೀಲರ ಜೊತೆ ಸಲಹೆ ಪಡೆದು ಕಾನೂನು ರೀತಿಯಲ್ಲಿ ಪ್ರತಿಕ್ರಿಯೆ ಕೊಡ್ತೇವೆ ಎಂದಿದ್ದಾರೆ. We want to inform that we are aware that some people in society are upset about one of our policies, and I want to affirm also that we are a peace-loving and law-abiding school. Therefore, we have consulted our advocates in this matter, and we will follow their advice in keeping with the law of the land. ನ್ಯೂಸ್ 18ಗೆ ಕ್ಲಾರೆನ್ಸ್ ವಿದ್ಯಾರ್ಥಿಯಿಂದ ಸ್ಫೋಟಕ ಹೇಳಿಕೆ. ಇತರೆ ವಿಷಯಗಳಂತೆ ಬೈಬಲ್ ಕೂಡ ಕಡ್ಡಾಯ ವಿಷಯ. ಹಿಂದೂ ಪರ ಸಂಘಟನೆಗಳ ಆರೋಪದ ನಿಜಾಂಶ ತಿಳಿಯುವ ನಿಟ್ಟಿನಲ್ಲಿ ನ್ಯೂಸ್ 18 ಕನ್ನಡ ಅದೇ ಶಾಲೆಯ ವಿದ್ಯಾರ್ಥಿಯೊಬ್ಬನನ್ನ ಮಾತನಾಡಿಸುವ ಪ್ರಯತ್ನ ಮಾಡಿತು. ಈ ವೇಳೆ ಪ್ರತಿಕ್ರಿಯೆ ನೀಡಿದ ಓರ್ವ ವಿದ್ಯಾರ್ಥಿ, ಶಾಲೆಯಲ್ಲಿ ಇತರೆ ವಿಷಯಗಳಂತೆ ಬೈಬಲ್ ಕೂಡ ಒಂದು ವಿಷಯ ಆಗಿದೆ, ಅಲ್ಲದೆ ವಾರ್ಷಿಕವಾಗಿ ಬೈಬಲ್ ವಿಷಯದ ಮೇಲೆಯೂ ಪರೀಕ್ಷೆ ಇರುತ್ತೆ ಅಂತ ಹೇಳಿದ್ದಾನೆ. ಒಂದು ಅಡ್ಮಿಷನ್ ಫಾರ್ಮ್ ಅಲ್ಲಿ ಅವರು ಹೇಳ್ತಾರೆ ಇದು ಮ್ಯಾಂಡೇಟರಿ ಅಂತ, ಬೈಬಲ್ ಸ್ಟಡಿ ಇಸ್ ಮ್ಯಾಂಡೇಟರಿ. ನಮಗೆ ಬೈಬಲ್ ಮತ್ತೆ ಹಿಂಬುಕ್ ಕೊಡ್ತಾರೆ ಅವರು, ಮತ್ತೆ ಇದು ಹೇಳ್ತಾರೆ ನಮಗೆ ಅಂತೆ ಇದು ಪರ್ಸೆಂಟೇಜ್ ಅಲ್ಲಿ ಬರ್ತಾರೆ ಎಕ್ಸಾಮ್. ಕ್ಲಾಸ್ 9 ಅಲ್ಲಿ ಲಾಸ್ಟ್ ಬರ್ತಾರೆ, ಕ್ಲಾಸ್ 10 ಅಲ್ಲಿ ಬರಲ್ಲ. ಆದ್ರೆ ಪೋಷಕರು ಮಾತ್ರ ಬೈಬಲ್ ಓದಿದ್ರೆ ತಪ್ಪೇನು ಎಂದಿದ್ದಾರೆ. ಸ್ವತಃ ಮುಸ್ಲಿಂ ಪೋಷಕರು ಕೂಡ ಬೈಬಲ್ ಬೋಧನೆ ಬಗ್ಗೆ ಗೊತ್ತಿದ್ದೇ ಸೇರಿಸಿದ್ದೇವೆ ಎಂದಿದ್ದಾರೆ. ನಾನು ಸ್ಟಾರ್ಟಿಂಗ್ ಅಲ್ಲಿ ನನ್ನ ತಲೆಯಲ್ಲಿ ಇದೇ ಇತ್ತು, ಇದೇನಪ್ಪ ಬೈಬಲ್ ಕಲಿಸ್ತಾರೆ ಅಂತ. ಆಮೇಲೆ ನೋಡಿದ್ರೆ ಒಂದ್ ಸ್ವಲ್ಪ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಷ್ಟೇ ಹೊರತು ಅದರಲ್ಲಿ ಈ ತರ ಪ್ರಾರ್ಥನೆ ಮಾಡಿ ಈ ತರ ಒತ್ತಡ ಹಾಕುವುದು ಅಂತದ್ದು ಏನು ಮಾಡಿಲ್ಲ ಯಾರು. ಇದು ಮಾಡುವಂಥದ್ದು ಒಳ್ಳೆ ಕೆಲಸನ ಅಂತ ಅನ್ಸುತ್ತೆ ನನಗೆ. ಯಾಕಂದ್ರೆ ಇನ್ನೊಂದು ಧರ್ಮದ ಬಗ್ಗೆ ಸ್ವಲ್ಪ ಗೊತ್ತಾಗಬೇಕು. ಒಂದು 4 ಅಂಶ ಹೇಳೋದ್ರಿಂದ ನಾವು ಮತಾಂತರ ಆಗ್ತೀವಿ ಅಂತ ಹೇಳೋದು ಅದು ಸರಿಯಲ್ಲ. ನನಗೆ ಹೇಳಿದ್ದಿಷ್ಟೇ, ಬೈಬಲ್ ಸ್ಟಡಿ ಜೊತೆ ನಿಮ್ಗೆ ಓಕೆನಾ? ಓಕೆ ಅಂದೆ. ಇನ್ನು ಹಿಂದೂ ಪರ ಸಂಘಟನೆಗಳು ಗಲಾಟೆ ಮಾಡುವ ಸಾಧ್ಯತೆ ಇದ್ದ ಹಿನ್ನೆಲೆಯಲ್ಲಿ ಶಾಲೆಗೆ ಬಿಗಿ ಬಂದೋಬಸ್ತ್ ಕೂಡ ಮಾಡಲಾಗಿತ್ತು. ಅಕ್ಷಯ ತೃತೀಯಕ್ಕೆ ಚಿನ್ನಾಭರಣ ದಂಗಲ್. ಇನ್ನೊಂದು ಕಡೆ ಮುಸ್ಲಿಂ ವರ್ತಕರಿಂದ ಚಿನ್ನಾಭರಣ ಖರೀದಿಸಬೇಡಿ ಅಂತ ಕ್ಯಾಂಪೇನ್ ಶುರುವಾಗಿದೆ. ಶ್ರೀರಾಮ್ ಸೇನೆ ಇದಕ್ಕೆ ಸಾಥ್ ಕೊಟ್ಟಿದೆ. ಆದ್ರೆ ಇದು ತಪ್ಪು ಅಂತ ಕೆಲ ಚಿನ್ನಾಭರಣ ವ್ಯಾಪಾರಿಗಳು ವಿರೋಧಿಸುತ್ತಿದ್ದಾರೆ. ಇವರು ಚಿನ್ನದ ಅಡ್ವರ್ಟೈಸ್ ಕೊಡ್ತಾ ಇರುವಂತ ನೋಡಿದ್ರೆ ಮುಸ್ಲಿಂ ಮಹಿಳೆನೇ ಬೇಕು, ಹಣೆ ಮೇಲೆ ಕುಂಕುಮ ಇಲ್ಲದ್ದೇ ಬೇಕು. ನಮ್ಮ ಹಣ ಇವರು ಬೇಕು, ಆದರೆ ನಮ್ಮ ಸಂಸ್ಕೃತಿ ಬೇಡ, ಸಂಪ್ರದಾಯ ಬೇಡ, ನಮ್ಮ ದೇಶ ಬೇಡ. ಇಸ್ಲಾಂ ಮಾಡಕ್ಕೆ ಹೊರಟಂತಹ ಈ ರೀತಿಯ ಪ್ರವೃತ್ತಿಗೆ ನಾವು ಚಿನ್ನವನ್ನೂ ಕೂಡ ಮುಸ್ಲಿಂ ಅಂಗಡಿಯಲ್ಲಿ ತಗೊಳ್ಳಬೇಡಿ ಅಂತನ್ನುವಂಥದ್ದು ಸಮರ್ಪಕವಾಗಿದೆ ಅಂತನ್ನುವಂಥದ್ದು ಹೇಳ್ತಾರೆ. ಕಳೆದ 1 ತಿಂಗಳಿಂದ ನಾವು ಎಲ್ಲಾ ರೀತಿಯಲ್ಲಿ ಸಿದ್ಧತೆಗಳನ್ನ ಮಾಡ್ಕೊಂಡಿದೀವಿ. ಗ್ರಾಹಕರು ಕೂಡ ಅವರವರ ಕನಸಿನ ಆಭರಣಗಳನ್ನ ಬುಕ್ಕಿಂಗ್ ಮಾಡಿಕೊಂಡು ಆವತ್ತು ಡೆಲಿವರಿ ತಗೊಳ್ಳುವಂತ ಎಲ್ಲ ಸಿದ್ಧತೆಯನ್ನು ಅವರು ಕೂಡ ಮಾಡ್ಕೊಂಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ನಾನು ಹಿಂದೂಗಳೇ ಬರಬೇಕು, ಮುಸಲ್ಮಾನರೇ ಬರಬೇಕು ಅನ್ನೋದು ಒಂದು ಅಧಿಕಾರ ನನಗಿಲ್ಲ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈ ತರ ಧರ್ಮವನ್ನು ತರೋದು ಎಷ್ಟು ಮಾತ್ರ ಸೂಕ್ತ ಅನ್ನೋದನ್ನ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಒಟ್ಟಾರೆ ಧರ್ಮ ದಂಗಲ್ ಅನ್ನೋದು ವಸ್ತ್ರ ವ್ಯಾಪಾರದಿಂದ ಶಾಲೆವರೆಗೂ ವ್ಯಾಪಿಸಿಬಿಟ್ಟಿದೆ. ಶಾಲೆಯಲ್ಲಿ ಹಿಜಾಬ್, ಧರ್ಮ ಬೋಧನೆ ಸೇರಿದಂತೆ ಹಲವು ವಿವಾದಗಳು ಮಕ್ಕಳಿಗೂ ತಟ್ತಾ ಇದೆ. ಸರ್ಕಾರ ಇವೆಲ್ಲವನ್ನ ಹೇಗೆ ನಿಯಂತ್ರಿಸುತ್ತೆ ಕಾದು ನೋಡಬೇಕು. ಕ್ಯಾಮರಾಮನ್ ವಿಶ್ವನಾಥ್ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಮ್ಮ ಬೆಂಗಳೂರು ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಆ ಗ್ಯಾಂಗ್ ಕಿಡ್ನಿ ಕೊಟ್ರೆ 4 ಕೋಟಿ ಕೊಡ್ತೀವಿ ಅಂತ ಆಫರ್ ಕೊಡ್ತಾ ಇದ್ರು. ಇದನ್ನ ನಂಬಿ ಹಲವರು ಲಕ್ಷ ಕಳ್ಕೊಂಡಿದ್ರು. ಈ ಕದೀಮಾ ಗ್ಯಾಂಗ್ ವಂಚಿಸ್ತಾ ಇದ್ದು ಹೇಗೆ ನೋಡಿ. ರಾಜಧಾನಿಯಲ್ಲಿ ಕಿಡ್ನಿ ಮಾರಾಟ ಜಾಲ. ಕಿಡ್ನಿ ಕೊಡುವವರಿಗೆ 4 ಕೋಟಿ ಆಫರ್. ಕಿಡ್ನಿ ವೈಫಲ್ಯತೆ ಇರೋರಿಗೆ ಕಿಡ್ನಿ ಮಾರಾಟ ಮಾಡುವುದಾಗ್ಲಿ, ಸರ್ಕಾರದ ಅನುಮತಿ ಇಲ್ಲದೆ ಕಿಡ್ನಿ ಕಸಿ ಮಾಡೋದಾಗ್ಲಿ ಅಪರಾಧ. ಆದ್ರೆ ಇಲ್ಲೊಂದು ಖತರ್ನಾಕ್ ಗ್ಯಾಂಗ್ ಕಿಡ್ನಿ ಕೊಟ್ಟವರಿಗೆ 4 ಕೋಟಿ ಕೊಡ್ತೀವಿ ಅಂತ ಹೇಳ್ಕೊಂಡು ಹಲವರಿಗೆ ಯಾಮಾರಿಸಿದ್ದಾರೆ. ಈ ಮೂವರ ಫೋಟೋವನ್ನೊಮ್ಮೆ ನೋಡಿ. ಇವರು ಯಾರಾದ್ರೂ ವೈದ್ಯರ ರೀತಿ ಕಾಣ್ತಾರ? ಈ ವಿದೇಶಿ ಪ್ರಜೆಗಳೀಗ ಬೆಂಗಳೂರಲ್ಲಿ ಕಿಡ್ನಿ ಮಾರಾಟ ಹೆಸರಲ್ಲಿ ವಂಚಿಸಿ HSR ಲೇಔಟ್ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಇವರ ಹೆಸರು ಮಿಮಿ ಅಲಿಯಾಸ್ ಮಿರಾಕಲ್, ಕೋವಾ ಹಾಗೂ ಇನ್ನೋಸೆಂಟ್.
ವಿಚಿತ್ರವಾಗಿ ಹೆಸರಿಟ್ಟುಕೊಂಡಿರೋ ಇವರು ನಗರದ ಪ್ರತಿಷ್ಠಿತ ಆಸ್ಪತ್ರೆಗಳ ಹೆಸರಲ್ಲಿ ನಕಲಿ ವೆಬ್ಸೈಟ್ ಸೃಷ್ಟಿಸಿ ಸಾರ್ವಜನಿಕರಿಂದ ಅಪಾರ ಪ್ರಮಾಣದ ಹಣ ಪಡೆದು ವಂಚಿಸಿದ್ದಾರೆ. ನಕಲಿ ವೆಬ್ಸೈಟ್ ಸೃಷ್ಟಿಸಿದ್ದ ಈ ಆರೋಪಿಗಳು ಕಿಡ್ನಿ ಕೊಡುವವರಿಗೆ 4 ಕೋಟಿ ಹಣ ಕೊಡ್ತೀವಿ ಅಂತ ಜಾಹೀರಾತು ನೀಡುತ್ತಿದ್ರು. ಹಣದ ಅವಶ್ಯಕತೆ ಇದ್ದವರು ಕಿಡ್ನಿ ಮಾರಲು ಮುಂದಾಗಿ ಇವರನ್ನ ಸಂಪರ್ಕಿಸುತ್ತಿದ್ರು. ಕೇವಲ ಫೋನ್ನಲ್ಲಿ ಮಾತ್ರ ಮಾತಾಡ್ತಿದ್ದ ಈ ಖದೀಮರು ರಿಜಿಸ್ಟ್ರೇಷನ್ ಫೀಸು ಅದು ಇದು ಅಂತ ಹೇಳಿ ಸಾವಿರಗಟ್ಟಲೆ ಹಣ ವಸೂಲಿ ಮಾಡ್ತಿದ್ರು. ಹಲವರಿಂದ ಹಣ ಪಡೆದ ಬಳಿಕ ಈ ಖದೀಮರು ಸೈಲೆಂಟ್ ಆಗಿ ಎಸ್ಕೇಪ್ ಆಗ್ತಿದ್ರು. ಆ ಡೋನರ್ಸ್ ಇಂದ ದುಡ್ಡನ್ನ ಕೇಳ್ತಾ ಇರುವಂತದ್ದು ಆ ವೆಬ್ಸೈಟ್ ಮೇಲೆ ಕೆಲವೊಂದು ಮಾಹಿತಿಗಳು ಕಂಡು ಬಂದು ಅದು ಫೇಕ್ ವೆಬ್ಸೈಟ್ ಅಂತ ಗೊತ್ತಾಗಿ ಆ ಒಂದು ಕಂಪ್ಲೇಂಟ್ ಅನ್ನ ಸಾಗರ್ ಹಾಸ್ಪಿಟಲ್ನ ಯಾರು ಡೈರೆಕ್ಟರ್ಸ್ ಇದ್ದಾರೆ ನಮ್ಮ ಸೆನ್ ಪೊಲೀಸ್ ಸ್ಟೇಷನ್ಗೆ ಕೊಟ್ಟಿದ್ರು. ಆ ವೆಬ್ಸೈಟ್ನ ಡೀಟೇಲ್ಸ್ ಅನ್ನ ಇನ್ವೆಸ್ಟಿಗೇಟ್ ಮಾಡ್ತಾ ಹೋದಾಗ ಅವ್ರಿಗೆ ಬಂದಂತಹ ಏನು ಮಾಹಿತಿಗಳ ಮೇರೆಗೆ ಇದು ಯಾರೋ ವಿದೇಶಿಯರು ಕೂತ್ಕೊಂಡು ಮಾಡ್ತಿರ್ತಕ್ಕಂತಹ ಒಂದು ಕೆಲವೊಂದು ಅವ್ರಿಗೆ ಎವಿಡೆನ್ಸ್ಗಳು ಸಿಕ್ತು. ಹಣ ಕಳ್ಕೊಂಡವರು ಯಾರು ಪೊಲೀಸರಿಗೆ ದೂರು ನೀಡೋ ಗೋಜಿಗೆ ಹೋಗಿಲ್ಲ. ಆದ್ರೆ ಈ ನಕಲಿ ವೆಬ್ಸೈಟ್ ಬಗ್ಗೆ ಸಾಗರ್ ಆಸ್ಪತ್ರೆ ಅಧಿಕಾರಿಗಳು ಗಮನಿಸಿದ್ರು. ಈ ಸಂಬಂಧ HSR ಲೇಔಟ್ CEN ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದ್ರು. ಆರೋಪಿಗಳ ಜಾಡು ಹಿಡಿದ ಪೊಲೀಸರು ಮೂವರನ್ನ ಬಂಧಿಸಿದ್ದಾರೆ. ಅವ್ರದ್ದು ಮೋಡಸ್ ಆಗಿದೆ ಅಂತಂದ್ರೆ ಇಲ್ಲಿಂದ ತಗೊಂಡು ಅದನ್ನ ಡೆಲ್ಲಿಯಲ್ಲಿ ಮತ್ತೆ ಇವ್ರದ್ದು ಇನ್ನೂ ಒಂದು ಟೀಮ್ ಇದೆ ಅಲ್ಲಿ, ಆ ಟೀಮ್ಗೆ ಕಳಿಸ್ಕೊಡ್ತಕ್ಕಂಥದ್ದು, ಅವ್ರು ಅಲ್ಲಿ ಕೂತ್ಕೊಂಡು ಅದನ್ನು ಆಪರೇಟ್ ಮಾಡ್ತಕ್ಕಂಥದ್ದು. ಅಲ್ಲಿ ಒಂದು ನಂಬರ್ ಜನರೇಟ್ ಆಗುತ್ತೆ. ನಕಲಿ ಆಗಿರ್ತಕ್ಕಂಥ ಒಂದು KYC ಡಾಕ್ಯುಮೆಂಟನ್ನು ಕೊಟ್ಟು ಒಂದು ರೂಮನ್ನು ಹಿಡಿತಾರೆ. ಫಸ್ಟ್ ನೈಟ್ ಟೈಮ್ ಮಾತ್ರ ಇವ್ರ ಆ್ಯಕ್ಟಿವಿಟೀಸು ಜಾಸ್ತಿ ಇರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬರ್ತದೆ. ಅದರಲ್ಲಿ ಒಬ್ಬ ವ್ಯಕ್ತಿ ಅಂತೂ ಅವನೇ ವೆಬ್ಸೈಟನ್ನು ಕ್ರಿಯೇಟ್ ಮಾಡ್ತಾನೆ. ನಮಗೆ ಗೊತ್ತಿರೋ ಮಟ್ಟಿಗೆ ಈಗಾಗಲೇ ಒಂದು 5 ವೆಬ್ಸೈಟ್ಗಳದ್ದು ಮಾಹಿತಿ ಕೂಡ ನಮಗೆ ಈಗ ಗೊತ್ತಾಗಿದೆ. ಇನ್ನೂ ನಾವು ಅದನ್ನು ತನಿಖೆಯನ್ನು ನಾವು ಮಾಡ್ತಾ ಇದ್ದೇವೆ. ಈ ಮೂವರು ಆರೋಪಿಗಳು ನೈಜೀರಿಯಾ ಹಾಗೂ ಘಾನಾ ಮೂಲದವರು. ಸ್ಟೂಡೆಂಟ್ ವೀಸಾದಲ್ಲಿ ಬಂದಿದ್ದ ಇವರು ಓದೋದು ಬಿಟ್ಟು ಹಣ ಮಾಡಲು ಅಕ್ರಮದ ದಾರಿ ಹಿಡಿದಿದ್ರು. ವೆಬ್ಸೈಟ್ ಡೆವಲಪರ್ ಆಗಿದ್ದ ಓರ್ವ ಆರೋಪಿ ಹಲವರಿಗೂ ಬೇರೆ ಬೇರೆ ರೀತಿ ಟೋಪಿ ಹಾಕಿರೋದು ಗೊತ್ತಾಗಿದೆ. ಬೆಂಗಳೂರಿನ ಅಮೃತಹಳ್ಳಿಯ ಮನೆಯಲ್ಲೇ ಕುಳಿತು ಆರೋಪಿಗಳು ಇಷ್ಟೆಲ್ಲ ಖತರ್ನಾಕ್ ಕೆಲಸ ಮಾಡಿದ್ದು ಈಗ ಖಾಕಿ ಬಲೆಗೆ ಬಿದ್ದಿದ್ದಾರೆ. ಮಂಜುನಾಥ್ ಚಂದ್ರ, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ. ನಮ್ಮ ಬೆಂಗಳೂರು ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ. ಮೊಬೈಲ್ ಶಾಪ್ ಇಟ್ಕೊಂಡಿದ್ದ ಅವನಿಗೆ ಕರೆನ್ಸಿ ಹಾಕಿಸಲು ಬರ್ತಾ ಇದ್ದ ಮಹಿಳೆ ಪರಿಚಯ ಆಗಿದ್ಲು. ಅದೇ ಪರಿಚಯ 4 ವರ್ಷಗಳ ಲಿವಿಂಗ್ ರಿಲೇಶನ್ಶಿಪ್ ವರೆಗೂ ತಲುಪಿತ್ತು. ಆದ್ರೆ ಆತ ತನ್ನ ಅದೊಂದು ಚಾಳಿ ನಿಲ್ಲಿಸದೆ ಈಗ ಜೈಲಿಗೆ ಹೋಗಿದ್ದಾನೆ. ಇಬ್ಬರು ಹೆಂಡಿರ ಪೋಲಿ ಗಂಡ, ನೊಂದ ಜೀವಕ್ಕೆ ತೋರಿಸಿದ ನರಕ. ಮಾಡ್ಬೇಕಾದ್ರೆ ಗೊತ್ತಾಗಲ್ವಾ ಅಯ್ಯೋ ನಿಮ್ ಕಾಲಿಗೆ ಬೀಳ್ತೀನಿ ಬಿಟ್ಬಿಡಿ, ನಿಮ್ ದಮ್ಮಯ್ಯ ಅಂತೀನಿ ಬಿಟ್ಬಿಡಿ ಅಂತ ಗೋಗರಿತಾ ಇರೋ ಈತನ ಹೆಸರು ಸಿದ್ದೇಶ್. ಆದ್ರೆ ಈತ ಮಾಡಿರೋ ಕೆಲಸ ನೋಡಿದ್ರೆ ನೀವು ಕೂಡ ಥೂ ಅಂತ ಉಗಿತೀರಾ. ಬೆಂಗಳೂರು ಗ್ರಾಮಾಂತರ ದಾಬಾಸ್ಪೇಟೆಯ ಈತ ಮೊಬೈಲ್ ಅಂಗಡಿ ಮಾಡಿಕೊಂಡು ಜೀವನ ಮಾಡ್ತಿದ್ದ. ಏನೋ ವೈಯಕ್ತಿಕ ಕಾರಣ ಅಂತ ಮೊದಲ ಹೆಂಡತಿಗೆ ವಿಚ್ಛೇದನ ಕೊಟ್ಟಿದ್ದ ಸಿದ್ದೇಶ್ ಮೊಬೈಲ್ ಅಂಗಡಿಗೆ ಬಂದಿದ್ದ ಮಹಿಳೆಯನ್ನೇ ಪಟಾಯಿಸಿಬಿಟ್ಟಿದ್ದ. ಆ ಮಹಿಳೆ ಕೂಡ ವಿಚ್ಛೇದನ ಪಡೆದು 12 ವರ್ಷಗಳಿಂದ ಒಬ್ಬಂಟಿಯಾಗಿದ್ಲು. ಈ ವೇಳೆ ಪರಿಚಯವಾದ ಸಿದ್ದೇಶ್ನನ್ನ ಬಾಳಿಗೆ ಬೆಳಕಾಗಬಹುದು ಅಂತ ಅನ್ಕೊಂಡಿದ್ಲು. 4 ವರ್ಷಗಳ ಕಾಲ ಆಕೆ ಜೊತೆ ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿದ್ದ ಸಿದ್ದೇಶ್ ಇನ್ನೂ ಒಂದ್ ಮದ್ವೆ ಆಗಿದ್ದಾನೆ. ಜೊತೆಗೆ ಹಳೆ ಪ್ರೇಯಸಿಗೆ ಕಾಟ ಕೊಡಲು ಶುರು ಮಾಡಿದ್ನಂತೆ. ಇದರಿಂದ ಬೇಸತ್ತು ಸಿದ್ದೇಶನ ಸಹವಾಸ ಬಿಟ್ಟು ಹೋಗಿದ್ಲು. ಅಲ್ಲಿಗೂ ಹುಡುಕೊಂಡ್ ಬಂದ ಸಿದ್ದೇಶ್ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿದ್ನಂತೆ. ಈ ಸಂಬಂಧ ದೂರನ್ನು ನೀಡಿದ್ದಾಳೆ. ಇವರನ್ನು ಆಲ್ರೆಡಿ ಅರೆಸ್ಟ್ ಮಾಡಿ ಜೇಸಿಗೆ ಇಡಲಾಗಿದೆ. ಸೊ ಇದರಲ್ಲಿ ಆ ಮಹಿಳೆ ದೂರಿನ ಮೇರೆಗೆ ಇವರ ಜೊತೆ ಸಂಪರ್ಕ ಇಟ್ಕೊಂಡು ಅವರನ್ನು ಮೋಸ ಮಾಡಿದ್ದಾರೆ ಅಂತ ಹೇಳಿ ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳಿಬಿಟ್ಟು ಮೋಸ ಮಾಡಿ ಬೇರೆಯವ್ರ ಜೊತೆ ಮದುವೆ ಆಗಿದ್ದೇನೆ ಅಂತ ಹೇಳಿ ನಮಗೆ ದೂರು ಕೊಟ್ಟಿದ್ದಾರೆ. ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡಿರೋ ದಾಬಾಸ್ಪೇಟೆ ಪೊಲೀಸರು ಸಿದ್ದೇಶ್ನನ್ನ ಅರೆಸ್ಟ್ ಮಾಡಿದ್ದಾರೆ. ಸಿದ್ದೇಶ್ ನನ್ನ ಬಾಳಿಗೆ ಬೆಳಕಾಗಬಹುದು ಅಂದ್ಕೊಂಡಿದ್ದ ಆ ಮಹಿಳೆ ಬದುಕು ಮತ್ತೆ ಕತ್ತಲೆಯಲ್ಲಿ ಬಿದ್ದಂತಾಗಿದೆ. ಅಭಿಷೇಕ್ ಚಿಕ್ಕಮಾರನಹಳ್ಳಿ, ನ್ಯೂಸ್ 18 ಕನ್ನಡ, ನೆಲಮಂಗಲ. ಇದಾಗಿತ್ತು ಇವತ್ತಿನ ನಮ್ಮ ಬೆಂಗಳೂರು. ನೋಡ್ತಾರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಮ್ಮದು.